ಬಿಡದಿ ಟೌನ್ಶಿಪ್ ಜಟಾಪಟಿ ರಾಜ್ಯ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ಹೋರಾಟ ಎಚ್.ಡಿ.ಕೆ. ಸಿಎಂ ಡಿ.ಕೆ. ತಿರುಗೇಟು ಕೊಟ್ಟಿರೋದು. ನಾನು ಕರೆದಾಗ ಚರ್ಚೆಗೆ ಬಂದಿಲ್ಲ, ಈಗ ಅದರ ಅವಶ್ಯಕತೆ ಇಲ್ಲ. ಬಿಡದಿಯಲ್ಲಿ ಟೌನ್ಶಿಪ್ ಭೂ ಸ್ವಾಧೀನ ನಾನು ಮಾಡಿದ್ನ, ಇಂಡಸ್ಟ್ರಿಯಲ್ ಟೌನ್ಶಿಪ್ ನಾನು ಮಾಡಿದ್ನ, ಅವರೇ ಮಾಡಿದ್ದು. ಬಿಡದಿಯಲ್ಲಿ ಟೌನ್ಶಿಪ್ ಆದರೆ ನಿಮಗೆಲ್ಲ ಅನುಕೂಲ ಆಗುತ್ತೆ. ರಾಮನಗರ, ಮಾಗಡಿ, ಕನಕಪುರ ತಾಲೂಕಿಗೆ ಅನುಕೂಲ ಆಗುತ್ತೆ. ಪಾಪ ಅವರು ಏನೇನೋ ಹೇಳ್ತಿದ್ದಾರೆ. ನಾನು ತಲೆ ಕೆಡಿಸ್ಕೊಂಡಿಲ್ಲ, ನಾನು ಕರೆದಾಗ ಇಲ್ಲಿಗೆ ಬರಲಿಲ್ಲ, ನಾನು ಅಲ್ಲಿಗೆ ಬರೋದು ಸರಿನಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನಿಮ್ಮ ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿದ್ದೇನಲ್ಲ, ಹಿಂದೆ ಇಬ್ಬರು ಕುಳಿತು ಚರ್ಚೆ ಮಾಡೋಣ ಅಂದಾಗ ಆಗಲಿಲ್ಲ. ಈಗ ಏನು ಚರ್ಚೆ ಮಾಡೋದು? ಈಗ ಅದರ ಅವಶ್ಯಕತೆ ಇಲ್ಲ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಡೋ ಕೆಲಸವನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಏನಿಲ್ಲ, ಈಗ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಆ ಕ್ಷೇತ್ರ ಕೊಟ್ಟದ್ದಾಗೋಯ್ತು, ನಿಮಗೂ ಅದಕ್ಕೆ ಆಯ್ತು. ಮಾಡೋದು ಅವಕಾಶ ಇದ್ದಾಗ ಮಾಡ್ಬೇಕಾಯ್ತು. ಅವಕಾಶ ಇದ್ದರೆ ನಿಮ್ಗೆ ಮಾಡೋಕ್ಕಾಗಿಲ್ಲ. ನಾವೇನು ಒಳ್ಳೇದು ಮಾಡಬೇಕು? ಇಲ್ಲೇ ಹೇಳ್ತೀನಿ ಕೇಳಿ, ಯಾವ ಊರನ್ನು ಒಕ್ಕಲೆಬ್ಬಿಸುವಂತ ಪ್ರಶ್ನೆ ನಾನು ಮಾಡುದಿಲ್ಲ. ಈಗ ನಾನು ಮಾಡಿದಂತ ತೀರ್ಮಾನದಲ್ಲಿ ಎಲ್ಲ ಊರುಗಳು ಅಲ್ಲಲ್ಲೇ ಇರ್ತದೆ. ಆ ಊರು ಅಭಿವೃದ್ಧಿ ಮಾಡ್ತೀವಿ. ಆ ಊರಿಗೆ ಒಂದು ಸಪ್ರೇಟ್. ಈಗ ರಾಮ್ ಬಿಡದಿಲ್ಲಿ ನಾನು ಮಾಡಿದ್ನ, ಈಗ ಇದಕ್ಕೆ ಅಡ್ಮಿಷನ್ ನಾನು ಮಾಡಿದ್ನ, ಈಗ ಹಿಂದೆ ಬಿಡದಿಗೆ ಇಂಡಸ್ಟ್ರಿಯಲ್ ಟೌನ್ ನಾನು ಮಾಡಿದ್ನ, ಅವರೇ ಮಾಡಿದ್ರು. ಈಗ ಈ ಬಿಡದಿಲಿ ದೊಡ್ಡ ಟೌನ್ಶಿಪ್